ಅದು ಯಾವ ಪುಣ್ಯಾತ್ಮರು ಈ ಸರ್ಕಾರಕ್ಕೆ ಸಲಹೆಗಳನ್ನು ನೀಡ್ತಾ ಇದ್ರು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಪತ್ರಿಕೆಗಳಲ್ಲಿ ನಾನು ನೋಡ್ತಾ ಇದ್ದೆ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅವರ ಕಲ್ಯಾಣದ ನೆಪದಲ್ಲಿ ಪೆಟ್ರೋಲ್ ಮೇಲೆ 1% ಸೆಸ್ಸನ್ನು ಹಾಕಬೇಕು ಅನ್ನುವ ಚಿಂತನೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಯಾರೋ ಮೂರ್ಖರು ಸಲಹೆಯನ್ನು ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಕಳೆದ 2 ವರ್ಷಗಳಿಂದ ಸತತ ಬೆಲೆ ಏರಿಕೆ, ಎಲ್ಲ ಪದಾರ್ಥಗಳ ಮೇಲೆ ಬೆಲೆ ಏರಿಕೆಗಳನ್ನು ಮಾಡಿರುವಂಥದ್ದು, ಪೆಟ್ರೋಲ್ ಡೀಸೆಲ್ ಮೇಲೆ 3 ಬಾರಿ ಸೆಸ್ಸನ್ನು ಜಾಸ್ತಿ ಮಾಡಿರುವಂಥದ್ದು. ಈಗ ಮತ್ತೊಮ್ಮೆ ಕಾರ್ಮಿಕರ ಕಲ್ಯಾಣದ ನೆಪದಲ್ಲಿ ಎಲ್ಲೋ ತಮ್ಮ ಕಲ್ಯಾಣದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೇನೆ. ಇದರಿಂದ ಒಂದು ಷಡ್ಯಂತ್ರವೇ ಇದೆ ಅನ್ನೋದು ಮೇಲ್ನೋಟಕ್ಕೆ ಭಾಸ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಇವ್ರ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ರಸ್ತೆಗಳ ಗುಂಡಿಯನ್ನು ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿ ಮತ್ತು ಅಲ್ಲಿ ಸಂಘ ಸಂಸ್ಥೆಗಳ ಹೋರಾಟದ ಪರಿಣಾಮವಾಗಿ ಬೆಂಗಳೂರಿನಲ್ಲಿ 3,000 ಕೋಟಿಯನ್ನು ಕೊಟ್ಟಿದ್ದಾರಂತೆ. ಆದರೆ ರಾಜ್ಯದಲ್ಲಿ ನೀವು ಯಾವುದೇ ಜಿಲ್ಲೆಗೆ ಹೋದರೂ ಸಹ, ಯಾವುದೇ ತಾಲೂಕಿಗೆ ಹೋದರೂ ಸಹ ರಸ್ತೆಗಳಿಗೆ ಗುಂಡಿ ಮುಚ್ಚಾಕೋಕ್ಕೆ ಒಂದು ನಯಾ ಪೈಸವನ್ನು ಕೂಡ ಬಿಡುಗಾಸನ್ನು ಕೂಡ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ. ಹಾಗಾಗಿ ಎಲ್ಲ ವಿಚಾರಗಳು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತು ಬಡದಾಟ ನಡೀತಾ ಇದೆ ರಾಜ್ಯದಲ್ಲಿ ಇವತ್ತು ಅದನ್ನು ಬದಿಗಿಟ್ಟು ರಾಜ್ಯದ ಅಭಿವೃದ್ಧಿಯ ಬಗ್ಗೆ, ಬಡವರ ಬಗ್ಗೆ, ರೈತರ ಬಗ್ಗೆ ಒಂದು ಕಿಂಚಿತ್ತಾದರೂ ಕಾಳಜಿ ಇದ್ದಿದ್ದೇ ಆದರೆ ಒಂದು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅವರು ಬರ್ಬೋದಿತ್ತಲ್ಲ ಶೋ ಕೊಡೋದಕ್ಕೆ. ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಕರೆದಂಥ ಸಭೆನಲ್ಲೂ ಕೂಡ ಏನ್ರಿ ವಿಜೇಂದ್ರ ಅವನಿಗೇನ್ರಿ ಸಂಬಂಧ, ಅವನು ಯಾಕ್ರಿ ಹೋಗಬೇಕಾಗಿತ್ತು ಬೆಳಗಾವಿಗೆ, ಅವ್ರು ಯಾಕೆ ಅಲ್ಲಿ ಮಲ್ಕೋಬೇಕಿತ್ತು ರೈತರೊಟ್ಟಿಗೆ, ಅಲ್ಲಿ ಯಾಕೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತೇಳಿ ಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ನನ್ನ ಟೀಕೆ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷನಾಗಿ ನಮ್ಮದು ಕರ್ತವ್ಯ ಇದೆ. ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡುವಂಥ ರೈತನ ಸಮಸ್ಯೆಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರ್ತದೋ ವಿರೋಧ ಪಕ್ಷಕ್ಕೆ ಅಷ್ಟೇ ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಅಲ್ಲೇನು ಮೋಜು ಮಾಡೋದಕ್ಕೆ ಹೋಗಿರಲಿಲ್ಲ. ಏನು ದಾಳಿ ಆಗಿತ್ತು? 4-5 ದಿನಗಳಿಂದ ಅಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದರೆ ಒಬ್ಬ ಉಸ್ತುವಾರಿ ಸಚಿವಲ್ಲಿ ಹೋಗೋದಿಲ್ಲ, ಸಕ್ಕರೆ ಖಾತೆ ಸಚಿವರಲ್ಲಿ ಹೋಗೋದಿಲ್ಲ. ಯಾವಾಗ ರಾಜ್ಯ ಸರ್ಕಾರ ಅಲಕ್ಷ್ಯ ಮಾಡುತ್ತೋ ಆಗ ನಾವು ಭಾರತೀಯ ಜನತಾ ಪಾರ್ಟಿನ ಎಲ್ಲರೂ ಹೋಗಿರ್ತಕ್ಕಂಥದ್ದು. ಏನು 2ನೇ ದಿನ 3ನೇ ದಿನಕ್ಕೆ ನಾವೇನು ಹೋಗಿಲ್ಲ. ಸಚಿವರು ಈಗ ಬರ್ತಾರೆ ಆಗ ಬರ್ತಾರೆ ಅಂತೇಳಿ ನಾವು ಕೂಡ ಕಾದು ನೋಡಿದ್ದೇವೆ. ಏನು ನಾವು ಬೇಡ ಅಂತ ಹೇಳಿದ್ವಾ? ಸರ್ಕಾರದ ಸಚಿವರಲ್ಲಿ ಹೋಗಬಾರ್ದು ನಾವು ಹೇಳಿದ್ದೀವಿ. ಹಾಗಾದರೆ ಈ ರೀತಿ ಹೇಳಿಕೆಗಳನ್ನು ಕೊಡೋದನ್ನು ಬಿಟ್ಟು ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಒಂದು ಮಾರ್ಗವನ್ನು ಕಂಡುಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಹ್ಞೂ ಸ್ವಾಮಿ, ನಿಮ್ಮ ಸರ್ಕಾರ ಬಂದು 2.5 ವರ್ಷಗಳು ಆಗಿದ್ದಾವೆ. ರೈತರು ಪರಿಹಾರ ಬರ ಬಂದಾಗಲೂ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ನೆರೆ ಬಂದಾಗಲೂ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಈಗ ಕಬ್ಬಿನ ಸಮಸ್ಯೆ, ಬೆಳೆಗಾರ ಸಮಸ್ಯೆ ಬಂದಾಗ ಕೂಡ ಇದೇ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ. ಮತ್ತೇನು ಸುಮ್ಮನೆ ಜನ ನಿಮ್ಗೆ ಸರ್ಕಾರ ತಂದಿರೋದಾಗಾದರೆ 136, 138 ಶಾಸಕರೊಂದಿಗೆ ಇವತ್ತು ಸರ್ಕಾರ ಸ್ಪಷ್ಟ ಬಹುಮತದಿಂದ ಇವತ್ತೇನು ಆಡಳಿತ ನಡೆಸ್ತಾ ಇದ್ದೀರಿ. ಏನು ಅಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ? ಹಾಗಾದರೆ ಏನು ಮಾಡ್ತಾರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು? ರಾಜ್ಯ ರಾಜಕಾರಣದ ಬದಲಾವಣೆ ಬಗ್ಗೆ ಆಡಳಿತ ಪಕ್ಷದ ಸದಸ್ಯರೇ ಮಾತನಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರೇ ಆ ವಿಚಾರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಿನ್ನೆಯ ದಿನ ಬಂದಿರತಕ್ಕಂಥ ಹೇಳಿಕೆ ಏನಂತ ಹೇಳಿದ್ರೆ CLP ಏನು ತೀರ್ಮಾನ ಮಾಡ್ತದೆ ಅದರಂತೆ ಆಗಬೇಕು ಅಂತೇಳಿ ಮುಖ್ಯಮಂತ್ರಿ ಬೆಂಬಲಿಗರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಸರ್ಕಾರ
ರಾಜ್ಯದಲ್ಲಿರುವ ಬಡವರು ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿಯನ್ನು ಮುಖ್ಯಮಂತ್ರಿಗಳಿಗೂ ಇಲ್ಲ, ಸಚಿವ ಸಂಪುಟ ಸದಸ್ಯರಿಗೂ ಇಲ್ಲ. ನಾನು ಒಂದೇ ಪ್ರಶ್ನೆ ಕೇಳ್ತೇನೆ, ಇಷ್ಟೆಲ್ಲ ಪುಕ್ಷಟೆ ಮಾತಾಡ್ತಾರಲ್ಲ ಇವರು ರಾಜ್ಯ ಸರ್ಕಾರ. ಇವತ್ತು ನೆರೆ ಬಂದಂಥ ಸಂದರ್ಭದಲ್ಲಿ ಗುಲ್ಬರ್ಗ, ಬೀದರ್, ರಾಯಚೂರು ಯಾವ ಸಚಿವರು ಹೋಗಿ ಕೂತಿದ್ರಲ್ಲಿ? ಕಂದಾಯ ಸಚಿವರು ಹೋಗಿದ್ರಾ? ಕೃಷಿ ಸಚಿವರು ಹೋಗಿದ್ರಾ? ಉಸ್ತುವಾರಿ ಸಚಿವರು ಹೋಗಿದ್ರಾ? ಇಡೀ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದೆ. ರಾಜ್ಯ ಸರ್ಕಾರ ಅಂದರೆ ಬೆಂಗಳೂರಿಗೆ ಸೀಮಿತ ಆಗಿದೆ. ಇದು ರಾಜ್ಯದ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ಬಿಹಾರ್ನಲ್ಲಿ ಈಗಾಗಲೇ ಎಕ್ಸಿಟ್ ಪೋಲ್ಸ್ಗಳೇನು ತಿಳಿಸಿದ್ದಾರೆ, ಅವೆಲ್ಲವೂ ಕೂಡ ನಿಜ ಆಗ್ತದೆ. ಬಿಹಾರ್ನಲ್ಲಿ ಮತ್ತೊಮ್ಮೆ NDA ನೇತೃತ್ವದ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಸ್ತಿತ್ವಕ್ಕೆ ಬರ್ತದೆ ಬಿಹಾರ್ನಲ್ಲಿ. ಅದು ಯಾವ ಪುಣ್ಯಾತ್ಮರು ಈ ಸರ್ಕಾರಕ್ಕೆ ಸಲಹೆಗಳನ್ನು ನೀಡ್ತಾ ಇದ್ರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಪತ್ರಿಕೆಗಳಲ್ಲಿ ನಾನು ನೋಡ್ತಾ ಇದ್ದೆ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅವರ ಕಲ್ಯಾಣದ ನೆಪದಲ್ಲಿ ಪೆಟ್ರೋಲ್ ಮೇಲೆ 1% ಸೆಸ್ಸನ್ನು ಹಾಕಬೇಕು ಅನ್ನುವ ಚಿಂತನೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಯಾರೋ ಮೂರ್ಖರು ಸಲಹೆಯನ್ನು ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಕಳೆದ 2 ವರ್ಷಗಳಿಂದ ಸತತ ಬೆಲೆ ಏರಿಕೆ, ಎಲ್ಲ ಪದಾರ್ಥಗಳ ಮೇಲೆ ಬೆಲೆ ಏರಿಕೆಗಳನ್ನು ಮಾಡಿರುವಂಥದ್ದು, ಪೆಟ್ರೋಲ್ ಡೀಸೆಲ್ ಮೇಲೆ 3 ಬಾರಿ ಸೆಸ್ಸನ್ನು ಜಾಸ್ತಿ ಮಾಡಿರುವಂಥದ್ದು. ಈಗ ಮತ್ತೊಮ್ಮೆ ಕಾರ್ಮಿಕರ ಕಲ್ಯಾಣದ ನೆಪದಲ್ಲಿ ಎಲ್ಲೋ ತಮ್ಮ ಕಲ್ಯಾಣದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೇನೆ. ಇದರಿಂದ ಒಂದು ಷಡ್ಯಂತ್ರವೇ ಇದೆ ಅನ್ನೋದು ಮೇಲ್ನೋಟಕ್ಕೆ ಭಾಸ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಇವ್ರ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ರಸ್ತೆಗಳ ಗುಂಡಿಯನ್ನು ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. BJP ಮತ್ತು ಅಲ್ಲಿ ಸಂಘ ಸಂಸ್ಥೆಗಳ ಹೋರಾಟದ ಪರಿಣಾಮವಾಗಿ ಬೆಂಗಳೂರಿನಲ್ಲಿ 3,000 ಕೋಟಿಯನ್ನು ಕೊಟ್ಟಿದ್ದಾರಂತೆ. ಆದರೆ ರಾಜ್ಯದಲ್ಲಿ ನೀವು ಯಾವುದೇ ಜಿಲ್ಲೆಗೆ ಹೋದರೂ ಸಹ, ಯಾವುದೇ ತಾಲೂಕಿಗೆ ಹೋದರೂ ಸಹ ರಸ್ತೆಗಳಿಗೆ ಗುಂಡಿ ಮುಚ್ಚಾಕಕ್ಕೆ ಒಂದು ನಯಾ ಪೈಸವನ್ನು ಕೂಡ ಬಿಡುಗಾಸನ್ನು ಕೂಡ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ. ಹಾಗಾಗಿ ಎಲ್ಲ ವಿಚಾರಗಳು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತು ಬಡದಾಟ ನಡೀತಾ ಇದೆ ರಾಜ್ಯದಲ್ಲಿ ಇವತ್ತು. ಅದನ್ನು ಬದಿಗಿಟ್ಟು ರಾಜ್ಯದ ಅಭಿವೃದ್ಧಿಯ ಬಗ್ಗೆ, ಬಡವರ ಬಗ್ಗೆ, ರೈತರ ಬಗ್ಗೆ ಒಂದು ಕಿಂಚಿತ್ತಾದರೂ ಕಾಳಜಿ ಇದ್ದಿದ್ದೇ ಆದರೆ ಒಂದು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅವರು ಬರ್ಬೋದಿತ್ತಲ್ಲ ಶೋ ಕೊಡೋದಕ್ಕೆ. ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಕರೆದಂಥ ಸಭೆನಲ್ಲೂ ಕೂಡ ಏನ್ರಿ ವಿಜೇಂದ್ರ, ಅವನಿಗೇನ್ರಿ ಸಂಬಂಧ, ಅವನು ಯಾಕ್ರಿ ಹೋಗಬೇಕಾಗಿತ್ತು ಬೆಳಗಾವಿಗೆ, ಅವ್ರು ಯಾಕೆ ಅಲ್ಲಿ ಮಲ್ಕೋಬೇಕಿತ್ತು ರೈತರೊಟ್ಟಿಗೆ, ಅಲ್ಲಿ ಯಾಕೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತೇಳಿ ಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ನನ್ನ ಟೀಕೆ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷನಾಗಿ ನಮ್ಮದು ಕರ್ತವ್ಯ ಇದೆ. ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡುವಂಥ ರೈತನ ಸಮಸ್ಯೆಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರ್ತದೋ ವಿರೋಧ ಪಕ್ಷಕ್ಕೆ ಅಷ್ಟೇ ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಅಲ್ಲೇನು ಮೋಜು ಮಾಡೋದಕ್ಕೆ ಹೋಗಿರಲಿಲ್ಲ. ಏನು ದಾಡಿ ಆಗಿತ್ತು? 4-5 ದಿನಗಳಿಂದಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ರೆ ಒಬ್ಬ ಉಸ್ತುವಾರಿ ಸಚಿವಲ್ಲಿ ಹೋಗೋದಿಲ್ಲ, ಸಕ್ಕರೆ ಖಾತೆ ಸಚಿವರಲ್ಲಿ ಹೋಗೋದಿಲ್ಲ. ಯಾವಾಗ ರಾಜ್ಯ ಸರ್ಕಾರ ಅಲಕ್ಷ್ಯ ಮಾಡುತ್ತೋ ಆಗ ನಾವು ಭಾರತೀಯ ಜನತಾ ಪಾರ್ಟಿನಲ್ಲರೂ ಹೋಗಿರ್ತಕ್ಕಂಥದ್ದು. ಏನು 2ನೇ ದಿನ 3ನೇ ದಿನಕ್ಕೆ ನಾವೇನು ಹೋಗಿಲ್ಲ. ಸಚಿವರು ಈಗ ಬರ್ತಾರೆ ಆಗ ಬರ್ತಾರೆ ಅಂತೇಳಿ ನಾವು ಕೂಡ ಕಾದು ನೋಡಿದ್ದೇವೆ. ಏನು ನಾವು ಬೇಡ ಅಂತ ಹೇಳಿದ್ವಾ? ಸರ್ಕಾರದ ಸಚಿವರಲ್ಲಿ ಹೋಗಬಾರ್ದು ನಾವು ಹೇಳಿದ್ದೀವಿ. ಹಾಗಾದರೆ ಈ ರೀತಿ ಹೇಳಿಕೆಗಳನ್ನು ಕೊಡೋದನ್ನು ಬಿಟ್ಟು ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಒಂದು ಮಾರ್ಗವನ್ನು ಕಂಡುಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಹ್ಞೂ ಸ್ವಾಮಿ, ನಿಮ್ಮ ಸರ್ಕಾರ ಬಂದು 2.5 ವರ್ಷಗಳು ಆಗಿದ್ದಾವೆ. ರೈತರು ಪರಿಹಾರ ಬರ ಬಂದಾಗಲೂ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ನೆರೆ ಬಂದಾಗಲೂ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಈಗ ಕಬ್ಬಿನ ಸಮಸ್ಯೆ, ಬೆಳೆಗಾರ ಸಮಸ್ಯೆ ಬಂದಾಗ ಕೂಡ ಇದೇ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ.
ಮತ್ತೇನು ಸುಮ್ಮನೆ ಜನ ನಿಮ್ಗೆ ಆಶೀರ್ವಾದ ಸರ್ಕಾರ ತಂದಿರೋದಾಗಾದರೆ 136 138 ಶಾಸಕರೊಂದಿಗೆ ಇವತ್ತು ಸರ್ಕಾರ ಸ್ಪಷ್ಟ ಬಹುಮತದಿಂದ ಇವತ್ತೇನು ಆಡಳಿತ ನಡೆಸ್ತಾ ಇದ್ದೀರಿ. ಏನು ಅಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ಹಾಗಾದರೆ? ಏನು ಮಾಡ್ತಾರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು? ರಾಜ್ಯ ರಾಜಕಾರಣದ ಬದಲಾವಣೆ ಬಗ್ಗೆ ಆಡಳಿತ ಪಕ್ಷದ ಸದಸ್ಯರೇ ಮಾತನಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರೇ ಆ ವಿಚಾರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ನಿನ್ನೆಯ ದಿನ ಬಂದಿರತಕ್ಕಂಥ ಹೇಳಿಕೆ ಏನಂತ ಹೇಳಿದ್ರೆ CLP ಏನು ತೀರ್ಮಾನ ಮಾಡ್ತದೆ ಅದರಂತೆ ಆಗಬೇಕು ಅಂತೇಳಿ ಮುಖ್ಯಮಂತ್ರಿ ಬೆಂಬಲಿಗರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಸರ್ಕಾರ ರಾಜ್ಯದಲ್ಲಿರುವ ಬಡವರು ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿಯನ್ನು ಮುಖ್ಯಮಂತ್ರಿಗಳಿಗೂ ಇಲ್ಲ, ಸಚಿವ ಸಂಪುಟ ಸದಸ್ಯರಿಗೂ ಇಲ್ಲ. ನಾನು ಒಂದೇ ಪ್ರಶ್ನೆ ಕೇಳ್ತೇನೆ, ಇಷ್ಟೆಲ್ಲ ಪುಕ್ಷಟೆ ಮಾತಾಡ್ತಾರಲ್ಲ ಇವರು ರಾಜ್ಯ ಸರ್ಕಾರ. ಇವತ್ತು ನೆರೆ ಬಂದಂಥ ಸಂದರ್ಭದಲ್ಲಿ ಗುಲ್ಬರ್ಗ, ಬೀದರ್, ರಾಯಚೂರು ಯಾವ ಸಚಿವರು ಹೋಗಿ ಕೂತಿದ್ರಲ್ಲಿ? ಕಂದಾಯ ಸಚಿವರು ಹೋಗಿದ್ರಾ? ಕೃಷಿ ಸಚಿವರು ಹೋಗಿದ್ರಾ? ಉಸ್ತುವಾರಿ ಸಚಿವರು ಹೋಗಿದ್ರಾ? ಇಡೀ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದೆ. ರಾಜ್ಯ ಸರ್ಕಾರ ಅಂದರೆ ಬೆಂಗಳೂರಿಗೆ ಸೀಮಿತ ಆಗಿದೆ. ಇದು ರಾಜ್ಯದ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ಬಿಹಾರ್ನಲ್ಲಿ ಈಗಾಗಲೇ ಎಕ್ಸಿಟ್ ಪೋಲ್ಸ್ಗಳೇನು ತಿಳಿಸಿದ್ದಾರೆ ಅವೆಲ್ಲವೂ ಕೂಡ ನಿಜ ಆಗ್ತದೆ. ಬಿಹಾರ್ನಲ್ಲಿ ಮತ್ತೊಮ್ಮೆ NDA ನೇತೃತ್ವದ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಸ್ತಿತ್ವಕ್ಕೆ ಬರ್ತದೆ ಬಿಹಾರ್ನಲ್ಲಿ.